ಅಹಿಂದ ನಾಯಕ ಸಿಎಂ ಸಿದ್ದರಾಮಯ್ಯ ಅವರು ಎಲ್ಲ ವರ್ಗಕ್ಕೂ ನಾನು ನ್ಯಾಯ ಒದಗಿಸ್ತೀನಿ ಈ ಬಜೆಟ್ನಲ್ಲಿ ಅಂತ ಹೇಳಿದ್ರು. ಆದರೆ ಸಿದ್ದು ಬಜೆಟ್ನಲ್ಲಿ ಅಲ್ಪಸಂಖ್ಯಾತರಿಗೆ ಬೊಂಬಾಟ್ ಕೊಡುಗೆಗಳನ್ನು ನೀಡಿದ್ದಾರೆ. ಮುಸ್ಲಿಂ ಸಮುದಾಯಕ್ಕೆ ಗುತ್ತಿಗೆ ಮೀಸಲಾತಿಯನ್ನ ನೀಡಿದೆ ರಾಜ್ಯ ಸರ್ಕಾರ. 1 ಕೋಟಿವರೆಗಿನ ಕಾಮಗಾರಿಗಳಲ್ಲಿ ಮುಸ್ಲಿಮರಿಗೆ ಮೀಸಲಾತಿಯನ್ನ ನೀಡಿದೆ. ಮುಸ್ಲಿಂ ಸಮುದಾಯ ಅಂತ ಬಳಸದೆ ಗೊತ್ತಾಗಬಾರ್ದಲ್ಲ, ಹಾಗಾಗಿ 2B ಅಂತ ಪದವನ್ನು ಬಳಸಲಾಗಿದೆ. KIADB ಕೈಗಾರಿಕಾ ಜಾಗ ಹಂಚಿಕೆಯಲ್ಲೂ ಕೂಡ ಮೀಸಲಾತಿಯನ್ನು ಒದಗಿಸಲಾಗಿದೆ. 20% ಭೂಮಿಯನ್ನ ಹಂಚಿಕೆ ಮಾಡೋದಾಗಿ ಕೂಡ, ಹಂಚಿಕೆಯಲ್ಲಿ ಮೀಸಲಿರೋದಾಗಿ ಕೂಡ ಘೋಷಣೆ ಮಾಡಿದೆ. ಪ್ರವರ್ಗ 1, ಪ್ರವರ್ಗ 2A, 2Bಗೆ 20% ಮೀಸಲಾತಿ. ಸಿದ್ದು ಬಜೆಟ್ನಲ್ಲಿ ಪ್ರಮುಖವಾಗಿ ನೋಡೋದಾದ್ರೆ ಅವರು ಮೊದಲು ಟ್ವೀಟ್ ಮಾಡ್ತಾರೆ, ಏನಂತ ಅಂತ ಹೇಳಿದ್ರೆ ಎಲ್ಲ ವರ್ಗಕ್ಕೂ ಕೂಡ ನ್ಯಾಯ ಒದಗಿಸ್ತೀನಿ ಈ ಬಜೆಟ್ನಲ್ಲಿ ಅಂತ. ಆದರೆ ಇಲ್ಲಿ ನಾವು ಕೂಲಂಕುಷವಾಗಿ ಸ್ವಲ್ಪ ಅಬ್ಸರ್ವ್ ಮಾಡೋದಾದ್ರೆ ಮುಸ್ಲಿಂ ಸಮುದಾಯಕ್ಕೆ ಗುತ್ತಿಗೆ ಮೀಸಲಾತಿಯನ್ನ ನೀಡಿದೆ. ಪ್ರಮುಖವಾಗಿ ಸರ್ವಸ್ಪರ್ಶಿ ಬಜೆಟ್ ಇದು ಅಂತ ಹೇಳಿದಂತಹ ಸಿಎಂ ಸಿದ್ದರಾಮಯ್ಯ ಅವರು 1 ಕೋಟಿವರೆಗಿನ ಕಾಮಗಾರಿಗಳಲ್ಲಿ ಮುಸ್ಲಿಮರಿಗೆ ಮೀಸಲಾತಿಯನ್ನ ಇಟ್ಟಿರೋದು. ಮುಸ್ಲಿಂ ಸಮುದಾಯ ಅಂತ ಎಲ್ಲೂ ಕೂಡ ಅವರು ಅನೌನ್ಸ್ ಮಾಡಲಿಲ್ಲ, ಬದಲಾಗಿ 2B ಅಂತ ಹೇಳ್ತಾರೆ. 2B ಅಂತ ಹೇಳಿದ್ರೆ ಆಲ್ ಆಫ್ ದಿ ಸಡನ್ ಸಾಮಾನ್ಯ ಜನರಿಗೆ ಹಾಗೆ ಜನಸಾಮಾನ್ಯರಿಗೂ ಕೂಡ ಅರ್ಥ ಆಗೋದಿಲ್ಲ. ಹಾಗಾಗಿ 2B ಅಂತ ಬಳಸಿರಲೂಬಹುದು. ಯಾಕಂತ ಹೇಳಿದ್ರೆ ಈ ಹಿಂದೆ ಕೂಡ ಸಿಎಂ ಸಿದ್ದರಾಮಯ್ಯ ಅವರು ಅಲ್ಪಸಂಖ್ಯಾತರನ್ನ ಓಲೈಕೆ ಮಾಡೋದ್ರಲ್ಲಿ ಎತ್ತಿದ ಕೈ ಅಂತಾನೆ ಟೀಕೆ ಟಿಪ್ಪಣಿಗೆ ಗುರಿಯಾದವರು. ಹಾಗಾಗಿ ಕೈಗಾರಿಕಾ ವಲಯದಲ್ಲೂ ಕೂಡ ಮುಸ್ಲಿಮರಿಗೆ ಮೀಸಲಾತಿಯನ್ನು ಒದಗಿಸಲಾಗಿದೆ. KIADB ಕೈಗಾರಿಕಾ ಜಾಗ ಹಂಚಿಕೆಯಲ್ಲೂ ಕೂಡ ಮೀಸಲಾತಿಯನ್ನ ನೀಡಲಾಗಿದೆ. ಇನ್ನು ಬರೋಬ್ಬರಿ 20% ಭೂಮಿಯ ಹಂಚಿಕೆಯ ಮೀಸಲಾತಿಯನ್ನ ಕೂಡ ಅಲ್ಪಸಂಖ್ಯಾತರಿಗೆ ಘೋಷಣೆಯನ್ನ ಮಾಡಲಾಗಿದೆ. ಈ ಬಾರಿಯ ಬಜೆಟ್ನಲ್ಲಿ ಅವರು ಅನ್ಕೊಂಡು ಕೂಡ ಇರಲಿಲ್ಲ. ಆದರೆ ಎಲ್ಲ ವರ್ಗದವರನ್ನ ನಾನು ಒಂದೇ ತರ ನೋಡ್ತೀನಿ, ಸರ್ವಸ್ಪರ್ಶಿ ಬಜೆಟ್ ಇದು ಅಂತ ಅನೌನ್ಸ್ ಮಾಡಿದ್ರು. ಆದರೆ ಅಹಿಂದ ನಾಯಕ ಸಿಎಂ ಸಿದ್ದರಾಮಯ್ಯ ಅವರು ಅಲ್ಪಸಂಖ್ಯಾತರನ್ನ ತುಂಬಾ ಪ್ರಮುಖವಾದಂಥ ಅಂಶವನ್ನಾಗಿ ಗಣನೆಗೆ ತೆಗೆದುಕೊಂಡು ಅವರ ಓಲೈಕೆಗೆ ಮುಂದಾಗಿರೋದು. ಅದರಲ್ಲೂ ಪ್ರವರ್ಗ 1, ಪ್ರವರ್ಗ 2A, 2Bಗೆ 20% ಮೀಸಲಾತಿಗಳನ್ನು ಇಡಲಾಗಿದೆ. ಯಾವ್ಯಾವ ವಿಚಾರಕ್ಕೆ ಎಲ್ಲವನ್ನ ಕೂಡ ನಾವು ಹೇಳ್ತಾ ಹೋಗ್ತೀವಿ. ಇನ್ನು ಪಶುಸಂಗೋಪನಾ ಮತ್ತು ಮೀನುಗಾರಿಕೆ ಅಂದ್ರೆ ಕೆಲವೊಂದಷ್ಟು ವಿಚಾರಗಳಲ್ಲೂ ಕೂಡ ಅವರು ಇಲಾಖಾವಾರು ಎಷ್ಟೆಷ್ಟು ಅನುದಾನವನ್ನ ಇಟ್ಟಿದೆ ಅಂತ ಕೂಡ ಹೇಳಿದ್ದಾರೆ. ಅದನ್ನ ಮುಂದುವರೆದು ಕೆಲವೊಂದಷ್ಟು ವಿಚಾರಗಳನ್ನ ಗಣನೆಗೆ ತೆಗೆದುಕೊಂಡು ಅಲ್ಪಸಂಖ್ಯಾತರನ್ನ ಇಲ್ಲಿ ತುಂಬಾ ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಿ ಅವರು ಅನುದಾನವನ್ನ ನೀಡಿರೋದು. ಯಾವ್ಯಾವ ವಿಚಾರವಾಗಿ ಹಾಗಾದ್ರೆ ಅಲ್ಪಸಂಖ್ಯಾತರನ್ನ ಮಾತ್ರ ಗಣನೆಗೆ ತೆಗೆದುಕೊಂಡಿದ್ದಾರೆ, ಯಾವ ವಿಚಾರವಾಗಿ ಅಂತ ನಾವು ಹೇಳ್ತಾ ಹೋಗ್ತೀವಿ. ವಕ್ಫ್ ಸಂಸ್ಥೆಗಳ ದುರಸ್ತಿ ಪಡಿಸೋದು, ಖಬರಸ್ಥಾನಗಳ ಮೂಲ ಸೌಕರ್ಯಕ್ಕೆ 150 ಕೋಟಿ ರೂಪಾಯಿ ಅನುದಾನ. ಬೆಂಗಳೂರಿನ ಹಜ್ ಭವನದಲ್ಲಿ ಹೆಚ್ಚುವರಿ ಕಟ್ಟಡವನ್ನ ನಿರ್ಮಿಸಲಾಗುತ್ತೆ. ಅಲ್ಪಸಂಖ್ಯಾತ ಮಹಿಳೆಯರ ಉನ್ನತ ಶಿಕ್ಷಣಕ್ಕೆ 16 ಹೊಸ ಕಾಲೇಜುಗಳು. ಇನ್ನು ಕ್ರಿಶ್ಚಿಯನ್ ಸಮುದಾಯ ಅಭಿವೃದ್ಧಿಗೂ ಕೂಡ 250 ಕೋಟಿ ರೂಪಾಯಿಯನ್ನ ಮೀಸಲಿಡಲಾಗ್ತಾ ಇದೆ. ಜೈನ, ಬೌದ್ಧ, ಸಿಖ್ ಸಮುದಾಯಗಳ ಅಭಿವೃದ್ಧಿಗೆ 100 ಕೋಟಿ ರೂಪಾಯಿ ಅನುದಾನ. ಗುರುದ್ವಾರಗಳಿಗೆ ಅಗತ್ಯ ಮೂಲ ಸೌಕರ್ಯವನ್ನು ಕಲ್ಪಿಸೋದಕ್ಕೆ 2 ಕೋಟಿ ರೂಪಾಯಿ. ಬೆಂಗಳೂರಲ್ಲಿ ಬೌದ್ಧ ಅಧ್ಯಯನ ಅಕಾಡೆಮಿಗೆ ಸ್ಥಾಪನೆಯನ್ನ ಮಾಡೋದಕ್ಕೆ ಕ್ರಮವನ್ನ ಕೈಗೊಳ್ಳಲಾಗುತ್ತೆ. ಮಸೀದಿಗಳ ಪೇಶ್ ಆಗಿ ಇಮಾಮ್ಗಳು, ಜೈನ ಅರ್ಚಕರು ಅಂದ್ರೆ ಅಲ್ಲಿ ಯಾರು ಪೂಜೆ ಮಾಡ್ತಾರಲ್ಲ ಗುರುಗಳ ಸ್ಥಾನದಲ್ಲಿರುವಂತವ್ರಿಗೆ ಸಿಖ್ ಮುಖ್ಯ ಗ್ರಂಥಿಗಳ ಮಾಸಿಕ ಗೌರವಧನ ಕೂಡ ಹೆಚ್ಚಳ ಆಗುತ್ತೆ. ಮಸೀದಿಗಳ ಪೇಶ್, ಇಮಾಮ್ಗಳ ಮಾಸಿಕ ಹಣ 6,000 ರೂಪಾಯಿ ಜಾಸ್ತಿ ಆಗ್ತಾ ಇದೆ. ವಕ್ಫ್ ಸಂಸ್ಥೆಗಳ ದುರಸ್ತಿ, ಖಬರಸ್ಥಾನಗಳ ಮೂಲಸೌಕರ್ಯ ಅಂದ್ರೆ ಅಲ್ಪಸಂಖ್ಯಾತರನ್ನ ಓಲೈಕೆ ಮಾಡೋದಕ್ಕೆ, ಅವರ ಸಮಸ್ಯೆಗಳನ್ನ ಓಗೊಟ್ಟು ಕಿವಿಗೊಟ್ಟು ಕೇಳೋದ್ರಲ್ಲಿ ಅಹಿಂದ ನಾಯಕ ಸಿಎಂ ಸಿದ್ದರಾಮಯ್ಯ ಅವರು ಎಷ್ಟರ ಮಟ್ಟಿಗೆ ಅನುದಾನವನ್ನ ಕೊಟ್ಟಿದ್ದಾರೆ ಅಂತ ಹೇಳ್ತಾ ಹೋಗ್ತೀವಿ. ವಕ್ಫ್ ಸಂಸ್ಥೆಗಳೇನೇನಿದೆ, ಯಾವ್ಯಾವ ಸಂಸ್ಥೆಗಳು ವಕ್ಫ್ ಬೋರ್ಡ್ ಅವುಗಳನ್ನೆಲ್ಲ ದುರಸ್ತಿ ಮಾಡಬೇಕು. ಖಬರಸ್ಥಾನ ಅಂದ್ರೆ ಮಸೀದಿಗಳೆಲ್ಲ ಇರ್ತಾವಲ್ಲ ಅವುಗಳ ಮೂಲ ಸೌಕರ್ಯಗಳಿಗೆ 150 ಕೋಟಿ ರೂಪಾಯಿ ಮೀಸಲಿಡಲಾಗ್ತಾ ಇದೆ. ಇನ್ನು ಬೆಂಗಳೂರಿನ ಹಜ್ ಭವನದಲ್ಲಿ ಹೆಚ್ಚುವರಿ ಕಟ್ಟಡ ನಿರ್ಮಾಣ ಮಾಡಬೇಕು ಅಲ್ಪಸಂಖ್ಯಾತರಿಗಾಗಿ, ಹಾಗಾಗಿ ಅದಕ್ಕೂ ಕೂಡ ಮೀಸಲಿಡಲಾಗಿದೆ. ಅಲ್ಪಸಂಖ್ಯಾತರ ಮಹಿಳೆಯರ ಉನ್ನತ ಶಿಕ್ಷಣ. ಇನ್ನು ಈ ವಿಚಾರವನ್ನ ನೋಡಿದಾಗ ನಮ್ಗನ್ಸಿದ್ದು 9 ವಿವಿಗಳನ್ನ ಮುಚ್ಚಲಾಗ್ತಾ ಇದೆ ಒಂದ್ ಕಡೆ. ಆದ್ರೆ ಸಿಎಂ ಸಿದ್ದರಾಮಯ್ಯ ಅವರು ಮಾತ್ರ ಅಲ್ಪಸಂಖ್ಯಾತರು ಓದಬೇಕು, ಉನ್ನತ ಶಿಕ್ಷಣವನ್ನ ಪಡ್ಕೊಳ್ಬೇಕು, ಎಲ್ಲರೂ ಪಡ್ಕೊಳ್ಬೇಕಾಗತ್ತೆ.
ಆದ್ರೆ ಎಲ್ಲರಿಗೂ ಕೂಡ ಅನೌನ್ಸ್ ಮಾಡಿಲ್ಲ, ಸರ್ವಸ್ಪರ್ಶಿ ಆಗಿಲ್ಲ, ಕೇವಲ ಅಲ್ಪಸಂಖ್ಯಾತ ಮಹಿಳೆಯರು ಮಾತ್ರ. ಸಿಎಂ ಬಜೆಟ್ ನಲ್ಲಿ ಅಲ್ಪಸಂಖ್ಯಾತರಿಗೆ ಹೆಚ್ಚಿನ ಬಜೆಟ್ ಅನೌನ್ಸ್ ಆಗಿರೋದು. ಸಿದ್ದರಾಮಯ್ಯ ಬಜೆಟ್ ವಿರುದ್ಧ ಬಿಜೆಪಿ ನಾಯಕರು ಕಿಡಿಕಾರ್ತಿದ್ದಾರೆ. ಸಾಲ ಮಾಡಿ ಅಲ್ಪಸಂಖ್ಯಾತರಿಗೆ ಬಜೆಟ್ ನೀಡ್ತಿದ್ದಾರೆ. ಈ ರೀತಿ ಮಾತನಾಡೋಕೆ ಬಿಜೆಪಿಯವರಿಗೆ ನಾಚಿಕೆ ಆಗೋದಿಲ್ವಾ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ಬಿಜೆಪಿ ನಾಯಕರ ಟೀಕೆಗೆ ಕಾಂಗ್ರೆಸ್ ನಾಯಕರು ಕೂಡ ತಿರುಗೇಟನ್ನ ನೀಡ್ತಾ ಇದ್ದಾರೆ. ಸಿಎಂ ಬಜೆಟ್ ನಲ್ಲಿ ಅಲ್ಪಸಂಖ್ಯಾತರಿಗೆ ಹೆಚ್ಚು ಬಜೆಟ್ ಮೀಸಲಾಗಿದೆಯಲ್ಲ, ಈ ವಿಚಾರವಾಗಿ ಸಿದ್ದರಾಮಯ್ಯ ಬಜೆಟ್ ವಿರುದ್ಧ ಬಿಜೆಪಿ ನಾಯಕರು ಬೆಳಗಿಂದಲೂ ಕೂಡ ಕಿಡಿಕಾರ್ತಾ ಇದ್ರು. ಯಾವಾಗ ಕೆಲವೊಂದಷ್ಟು ಅನುದಾನಗಳನ್ನ ಅವರಿಗೆ ಜಾಸ್ತಿ ನೀಡ್ತಾ ಇದ್ದಾರೆ ಅಂತ ಗೊತ್ತಾಯ್ತು, ಆಗ ಸಾಲ ಮಾಡಿ ಅಲ್ಪಸಂಖ್ಯಾತರಿಗೆ ಮಾತ್ರ ಬಜೆಟ್ ನೀಡ್ತಾ ಇದ್ದಾರೆ ಅಂತ ಹೇಳಿದ್ರಲ್ಲ, ಅದಕ್ಕೆ ಕೈ ನಾಯಕರು ಕೂಡ ಕೌಂಟರ್ ಕೊಡ್ತಾ ಇದ್ದಾರೆ. 2025-26 ಬಜೆಟ್ ಸನ್ಮಾನ್ಯ ಮುಖ್ಯಮಂತ್ರಿಗಳು 16ನೇ ಬಜೆಟ್ ಅನ್ನ ಮಂಡಿಸ್ತಾ ಇದ್ದಾರೆ. ಬಹುತೇಕ ಭಾರತ ದೇಶದಲ್ಲಿ ಮೊಟ್ಟ ಮೊದಲನೇವರಾಗ್ತಾರೆ. ಸತತವಾಗಿ ಇಷ್ಟೊಂದು ಬಜೆಟ್ ಅನ್ನ ಮಂಡಿಸಿರು. ಈ ಬಜೆಟ್ ರೈತರ ಪರವಾಗಿದೆ, ಸಮಾಜದ ದುರ್ಬಲ ವರ್ಗ. ನೋಡ್ತಾ ಇದ್ವಿ ನಾವು ಬಜೆಟ್ ನಲ್ಲಿ ಅಲ್ಪಸಂಖ್ಯಾತರ ಓಲೈಕೆ ಮಾಡೋದ್ರಲ್ಲಿ ಅಹಿಂದ ನಾಯಕ ಸಿಎಂ ಸಿದ್ದರಾಮಯ್ಯ ಅವರು ಯಾವ ರೀತಿಯ ಓಲೈಕೆಯನ್ನು ಮಾಡಿದ್ದಾರೆ ಅಂತ. ಅಂದ್ರೆ ಕ್ರಿಶ್ಚಿಯನ್ ಸಮುದಾಯ, ಅಂದ್ರೆ ಅಹಿಂದ ಅಂತ ಹೇಳಿದ್ರೆ ಅಹಿಂದ ನಾಯಕ ಅಂತ ಹೇಳಿದ್ರೆ ಕೇವಲ ನಾವು ಮುಸ್ಲಿಂ ಸಮುದಾಯ ಅಂತ ಹೇಳ್ತಾ ಇಲ್ಲ, ಹಿಂದುಳಿದ ವರ್ಗಗಳು, ಅಲ್ಪಸಂಖ್ಯಾತರು, ಜೈನ, ಬೌದ್ಧ, ಸಿಖ್ ಸಮುದಾಯಗಳ ಅಭಿವೃದ್ಧಿಗೆ 100 ಕೋಟಿ ರೂಪಾಯಿ ಮೀಸಲಾತಿ ಇಟ್ಟಿರೋದು. ಪ್ರಮುಖವಾಗಿ ಸಿಖ್ ಮುಖ್ಯ ಗ್ರಂಥಿಗಳಿಗೆ, ಮಸೀದಿಗಳ ಪೇಶ್ಗಳಿಗೆ, ಇಮಾಮ್ಗಳಿಗೂ ಕೂಡ ಹೆಚ್ಚಿನ ಗೌರವ ಹಣವನ್ನ ಹೆಚ್ಚಿಗೆ ಮಾಡಿರೋದು. ಏನು ಅತಿ ಹೆಚ್ಚು ಬಜೆಟ್ ಅನ್ನು ಮಂಡನೆ ಮಾಡಿದಂತ ಖ್ಯಾತಿಗೊಳಗಾಗಿದ್ದಾರೆ. ಆದ್ರೆ ದುರ್ದೈವ ಏನಂದ್ರೆ ಈ ಬಜೆಟ್ ಕೇವಲ ಜಮೀರ್ ಅಹ್ಮದ್ ಖಾನ್ ಮುಸ್ಲಿಮರ ಬಜೆಟ್ ಆಗಿ, ಇದೇನು ಪಾಕಿಸ್ತಾನದ ಬಜೆಟ್ ಅಥವಾ ಕರ್ನಾಟಕ ಬಜೆಟ್ ಅಂತ ಹೇಳಿ ಒಂದು ಕ್ವಶನ್ ಮಾರ್ಕ್ ಇದೆ. ನೋಡಿ, ದಲಿತರಿಗೆ, ಹಿಂದುಳಿದ ವರ್ಗದವರಿಗೆ ಸಹ ಯಾವುದು ಯೋಜನೆಗಳಿಲ್ಲ. ಆದ್ರೆ ಇವತ್ತು ಸುಮಾರು 25,000 ಹೆಣ್ಮಕ್ಳನ್ನ, ಮುಸ್ಲಿಂ ಹೆಣ್ಮಕ್ಳನ್ನ ತರಬೇತಿ ಕೊಡುವಂಥದ್ದು, ಅಂದ್ರೆ ಆತ್ಮರಕ್ಷಣೆಗಾಗಿ. ಅದ ಕರ್ನಾಟಕದಲ್ಲಿ ಅವ್ರನ್ನ ಆತ್ಮರಕ್ಷಣೆ ಶಿಕ್ಷಣ ಕೊಟ್ಟು ಕೋಮು ಗಲಭೆ ಎಬ್ಬಿಸುವಂತ ಒಂದು ವ್ಯವಸ್ಥೆಯನ್ನು ಸಿದ್ದರಾಮಯ್ಯ ಮಾಡಿದ್ದಾರೆ. ಕೊನೆಯ ಬಜೆಟ್ ಅನ್ನ ಮಂಡಿಸಿದ್ದಾರೆ. ಆ ಕೊನೆಯ ಬಜೆಟ್ ಅಲ್ಲಿ ಯಾವುದೇ ರೀತಿಯಾದಂತ ಹೊಸ ಘೋಷಣೆಗಳಿಲ್ಲ. ಅಲ್ಲೇ ತಿಪ್ಪೆ ಸಾರಿಸ ರೀತಿ ಇರುವಂತ ಕಾರ್ಯಕ್ರಮಗಳನ್ನೇ ಮುಂದುವರಿಸುವಂತ ಒಂದು ವ್ಯವಸ್ಥೆ ಮಾಡಿದ್ದಾರೆ. ಬಿಟ್ರೆ ಒಂದು ರೀತಿ ಸಾಬರ್ ಬಜೆಟ್ ಇದು. 16 ಬಜೆಟ್ ಮಂಡಿಸಿದ ಪ್ರಖ್ಯಾತಿಯೂ ಅವ್ರದ್ದೇ, ಅತಿ ಹೆಚ್ಚು ಸಾಲ ಮಾಡಿದ ಕುಖ್ಯಾತಿಯೂ ಅವ್ರದ್ದೇ. ಬಜೆಟ್ ಗಾತ್ರ ಜಾಸ್ತಿ ಆಗ್ತಾ ಹೋಗಿದೆ. 2025-26 ಬಜೆಟ್ ಸನ್ಮಾನ್ಯ ಮುಖ್ಯಮಂತ್ರಿಗಳು 16ನೇ ಬಜೆಟ್ ಅನ್ನ ಮಂಡಿಸ್ತಾ ಇದ್ದಾರೆ. ಬಹುತೇಕ ಭಾರತ ದೇಶದಲ್ಲಿ ಮೊಟ್ಟ ಮೊದಲನೇವರಾಗ್ತಾರೆ. ಸತತವಾಗಿ ಇಷ್ಟೊಂದು ಬಜೆಟ್ ಅನ್ನ ಮಂಡಿಸಿರು. ಈ ಬಜೆಟ್ ರೈತರ ಪರವಾಗಿದೆ, ಸಮಾಜದ ದುರ್ಬಲ ವರ್ಗಗಳಿಗೆ, ಎಲ್ಲ ವರ್ಗದ ಜನರಿಗೂ ಕೂಡ ನ್ಯಾಯವನ್ನು ಕೊಟ್ಟಿದ್ದಾರೆ. 4 ಲಕ್ಷ ಕೋಟಿಗಿಂತ ಹೆಚ್ಚು ಬಜೆಟ್ ಅನ್ನ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ಮಂಡಿಸಿದ್ದಾರೆ. ತಾವು ಸೂಕ್ಷ್ಮವಾಗಿ ಬಜೆಟ್ ಅನ್ನ ಗಮನಿಸಿದ್ರೆ